ಗುರುಜಿ, ಸಂತಾನದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀರಾ? ಸಂತಾನಕ್ಕೆ ಸಂಬಂಧಪಟ್ಟಂಗೆ ನಾನು ಹಿಂದೆ ತಿಳಿಸ್ಕೊಟ್ಟೆ ನಿಮಗೆ ಕೆಲವು ಮೂಲಿಕೆಗಳ ಬಗ್ಗೆ ರಹಸ್ಯ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇಂತಹ ಅನುಷ್ಠಾನಗಳಿದ್ದಾಗ, ಈ ಥರ ಸಮಸ್ಯೆಗಳಿದ್ದಾಗ ನಾವು ಯಾವ ಅನುಷ್ಠಾನ ಮಾಡಬೇಕು, ಯಾವ ಅನುಷ್ಠಾನದಿಂದ ನಮಗೆ ಈ ಒಂದು ಸಮಸ್ಯೆಗಳು ಪಾರಾಗುತ್ತೆ. ಇದು ಬರೀ ಗ್ರಹ ನಕ್ಷತ್ರಗಳಿಂದ ಆಗುವಂಥದ್ದಲ್ಲ, ದೈವದತ್ತವಾಗಿ ಆಗ್ತಕ್ಕಂಥದ್ದು, ಭಗವಂತನ ಪ್ರೇರೇಪಣೆಯಿಂದ ಆಗ್ತಕ್ಕಂಥದ್ದು, ಭಗವತ್ ಸೇವೆಯಿಂದ ಆಗ್ತಕ್ಕಂಥದ್ದು. ಇದಕ್ಕೆ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ವ್ರತ ಅಂತಕ್ಕಂಥ ಒಂದು ಅನುಷ್ಠಾನ ಇದೆ. ಈ ಸಂತಾನ ಗೋಪಾಲಕೃಷ್ಣನ ಯಾವ ರೀತಿ ಅನುಷ್ಠಾನ ಮಾಡಬೇಕು, ಇದನ್ನು ಯಾರು ಮಾಡಬೇಕು, ಯಾವ ರೀತಿ ಮಾಡಬೇಕು ಮತ್ತು ಯಾವ ಅನುಷ್ಠಾನಗಳಲ್ಲಿ ಮಾಡಬೇಕು, ಈ ಸಂತಾನ ಗೋಪಾಲಕೃಷ್ಣ ಅನುಷ್ಠಾನ ಅಂತಕ್ಕಂಥದ್ದನ್ನು ಸಾಧ್ಯವಾದಷ್ಟು ನಿಮ್ಮ ಒಂದು ಮೆನ್ಸಸ್ ಪೀರಿಯಡ್ ಅಂತ ಏನಿರುತ್ತೆ, ಅಂದರೆ ಮುಟ್ಟಿನ ದಿನಗಳಂತೇನಿದೆ, ಆ 5 ದಿನಗಳ ಕಳೆದಾದ ನಂತರ, ಅಂದರೆ 7ನೇ ದಿವಸ ಆದ ನಂತರ ಈ ಅನುಷ್ಠಾನನ ಮಾಡಬೇಕು. ಈ ಅನುಷ್ಠಾನ ಮಾಡೋದಕ್ಕೂ ಮುಂಚಿತವಾಗಿ 9 ದಿವಸ ದಂಪತಿಗಳಿಬ್ಬರೂ ಸಾಧ್ಯವಾದಷ್ಟು ಬೆಳಗ್ಗಿನ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸೂರ್ಯ ನಮಸ್ಕಾರ ಮಾಡಿ, ನಿಮ್ಮ ಹಿರಿಯರ ನಮಸ್ಕಾರ ಮಾಡಿ, ಹಿರಿಯರು ನಿಮ್ಮ ಜೊತೆಯಲ್ಲಿ ಇಲ್ಲ ಅಂದಾಗ ಅವ್ರನ್ನ ಕಣ್ತುಂಬ ಒಂದ್ಸತಿ ಕಣ್ಣಲ್ಲಿ ನೋಡಿ ಅವರ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರ ಆಶೀರ್ವಾದ ತೆಗೆದುಕೊಂಡು ನಿಮ್ಮ ಮನೆ ಗುರುಗಳನ್ನು ನಮಸ್ಕಾರ ಮಾಡಿಕೊಂಡು ನೋಡಿ. ದಂಪತಿಗಳು ಹೊಸದಾಗಿ ಮದುವೆ ಆದಂತಹವರು ಕೆಲವು ಆಚರಣೆಗಳನ್ನು ನಡೆಸ್ಕೊಳ್ಬೇಕು. ಅದು ಇವತ್ತಿನಿಂದ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಮುಂದೆ ನಮ್ಮ ಪೀಳಿಗೆಗೆ ನಾವು ಬೆಳೆಸಲಿಕ್ಕೆ ದಾರಿ. ನಾವು ಇವತ್ತು ಮಾಡಿದ್ದೇ ನಾಳೆ ನಮ್ಮ ಮಕ್ಕಳು ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಅನುಷ್ಠಾನಗಳನ್ನು ಮಾಡಬೇಕಾದ್ರೆ, ಅಂದರೆ ಸಂತಾನ ಗೋಪಾಲಕೃಷ್ಣ ಅನುಷ್ಠಾನ ಮಾಡಬೇಕಾದ್ರೆ 9 ದಿವಸ ಮುಂಚಿತವಾಗಿ, ಮುಟ್ಟಾದ 7ನೇ ದಿವಸದಿಂದ ಆಚೆಗೆ 9 ದಿವಸ ಅನುಷ್ಠಾನ ಆಗಬೇಕು. 9 ದಿವಸ ಯಾವ ಪ್ರಕಾರ ಮಾಡಬೇಕು ಅಂದರೆ, ಪ್ರತಿ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ದಂಪತಿಗಳು ಹೇಳಬೇಕು. ಎದ್ದು ಒಬ್ಬರನ್ನೊಬ್ಬರು ಸಹಿತ ಮಾತಾಡಬಾರ್ದು, ಮೌನದಿಂದ ಫಸ್ಟ್ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ತೀರಿಸ್ಕೊಳ್ಳಿ. ಸ್ನಾನ ಪೂಜೆ ಮುಗಿಸ್ಕೊಳ್ಳಿ. ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆಗೆ ಇಬ್ಬರು ಬರ್ತಕ್ಕಂಥದ್ದು. ಬಂದು ಮೊದಲನೇ ದಿವಸ ಪೂರ್ವಾಭಿಮುಖವಾಗಿ ಕೂತು ಇಬ್ಬರು ಸಂಕಲ್ಪ ಮಾಡ್ಕೊಳ್ಬೇಕು. ಸಂತಾನ ಗೋಪಾಲಕೃಷ್ಣನ ಅನುಷ್ಠಾನ ನಾವು ಮಾಡ್ತಾ ಇದ್ದೀವಿ, ನಮಗೆ ಸಂತಾನ ಭಿಕ್ಷೆ ಬೇಕು ಭಗವಂತ ಅಂತ ಹೇಳಿ ಸಂತಾನ ಗೋಪಾಲಕೃಷ್ಣ, ಒಂದು ಗೋಪಾಲಕೃಷ್ಣನ ಅಂದರೆ ಮುದ್ದಾದಂತಹ ಒಂದು ಬಾಲಕೃಷ್ಣನ ಒಂದು ಭಾವಚಿತ್ರನ ಮುಂದೆ ಇಟ್ಕೊಂಡು, ಅಥವಾ ಕೃಷ್ಣನ ಫೋಟೋ ಮುಂದೆ ಇಟ್ಕೊಂಡು, ಕೃಷ್ಣನ ಫೋಟೋ, ಕೃಷ್ಣನ ವಿಗ್ರಹ ಅಥವಾ ಯಾವುದು ನಿಮ್ಮಲ್ಲಿಲ್ಲ ಅಂದರೆ ಕೃಷ್ಣ ನಿಮ್ಮ ಮುಂದೆ ಇದ್ದಾನೆ ಅನ್ನೋದನ್ನು ಮನಸ್ಸಲ್ಲಿ ತಂದುಕೊಂಡು, ಮನಸ್ಸದಂತೆ ಮಾದೇವ ಅಂತ ಮನಸ್ಸಿನ ವೇಗಗಳು ಬಹಳಷ್ಟು ದೂರ. ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣನ ದರ್ಶನ ಮಾಡಬಹುದು. ಮತ್ತು ಕೃಷ್ಣನ ಆಲಯದಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡುವಂಥ ಮನಸ್ಸು ನಿಮ್ಮಲ್ಲಿ ಬಹಳಷ್ಟು ಸ್ಪೀಡಾಗಿ ವೇಗವಾಗಿ ಹೋಗುತ್ತೆ. ದಂಪತಿಗಳು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಹಸಿ ಹಾಲನ್ನ ಮುಂದೆ ಇಟ್ಕೊಳ್ಳಿ. ಹಸಿ ಹಾಲು, ಬಾಳೆಹಣ್ಣು, ಇದು ಕೃಷ್ಣನ ನೈವೇದ್ಯಕ್ಕೆ ಬೇಕಾಗುವಂತಹ ಪದಾರ್ಥ. ಹಸಿ ಹಾಲು ಮತ್ತು ಬಾಳೆಹಣ್ಣನ್ನು ನೋಡಿ, ಬಾಳೆಹಣ್ಣನ್ನು ಪುರುಷ ಅಂದರೆ ಗಂಡನ ಕೈಯಲ್ಲಿ ಬಾಳೆಹಣ್ಣು ಕೊಡಬೇಕು. ಹೆಂಡತಿಯಾದವಳು ಧರ್ಮಪತ್ನಿ ತನ್ನ ಬಲಭಾಗದಲ್ಲಿ ಕೂತ್ಕೊಳ್ಬೇಕು. ಸಂಕಲ್ಪಕ್ಕೆ ಕೂತ್ಕೊಳ್ಬೇಕಾದ್ರೆ ಒಂದು ಚೆನ್ನಾಗಿ ಆಲೋಚನೆ ಮಾಡಿ. ಯಾವತ್ತು ಸಂಕಲ್ಪಕ್ಕೆ ಕೂತ್ಕೊಳ್ಬೇಕಾದ್ರೆ ಎಡ್ಡಾದಿಡ್ಡಿಯಾಗಿ ಹೇಗಂದ್ರೆ ಹಾಗೆ ಕೂತ್ಕೊಳ್ಳೋಂಥದ್ದಲ್ಲ. ದಂಪತಿಗಳು ಕೂತ್ಕೊಳ್ಬೇಕಾದ್ರೆ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು. ಬರೀ ನೆಲದ ಮೇಲೆ ಕೂತ್ಕೊಳ್ಬಾರ್ದು, ಮಣೆ ಹಾಕ್ಕೊಳ್ಬೇಕು ಅಥವಾ ಚಾಪೆ ಹಾಕ್ಕೊಳ್ಬೇಕು. ಯಾವುದೇ ಪೂಜಾನುಷ್ಠಾನ ಮಾಡಬೇಕಾದ್ರೂ, ಯಾವುದೇ ಎಂಥದೇ ಅನುಷ್ಠಾನ ಮಾಡಬೇಕಾದ್ರೂ ಬರೀ ನೆಲದ ಮೇಲೆ ಕೂತು ನೀವೇನೇ ಅನುಷ್ಠಾನ ಮಾಡಿದ್ರು ಕೆಲಸ ಸಿದ್ಧಿಯಾಗಲ್ಲ. ಶಾಸ್ತ್ರ ಪ್ರಕಾರ ಹೇಳುತ್ತೆ, ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಬರೀ ನೆಲದ ಮೇಲೆ ಕೂತು ಊಟ ಮಾಡಬಾರ್ದು ಅಂತ. ಆ ಬರೀ ನೆಲದ ಮೇಲೆ ಕೂತ್ಕೊಂಡಾಗ ನೀವು ಏನು ಅನುಷ್ಠಾನ ಮಾಡಿದ್ರು ಸಿದ್ಧಿಸೋದಿಲ್ಲ. ಅದಕ್ಕೋಸ್ಕರ ಮಣೆ ಅಥವಾ ಚಾಪೆ ಅದನ್ನು ಹಾಕ್ಕೊಂಡು ಕೂತ್ಕೊಳ್ತಕ್ಕಂಥದ್ದು. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಬಾಳೆಹಣ್ಣು ಪುರುಷರ ಕೈಲಿ, ಹಾಲು ವಧುವಿನ ಕೈಲಿ ಅಂದರೆ ಹೆಣ್ಣಿನ ಕೈನಲ್ಲಿ, ಧರ್ಮಪತ್ನಿ ಕೈನಲ್ಲಿ. ಆ ಎಮ್ಮ ಬಲಭಾಗದಲ್ಲಿರಬೇಕು. ಯಾವತ್ತೂ ಗಂಡ ತನ್ನ ಬಲಭಾಗಕ್ಕೆ ಹೆಂಡತಿಯನ್ನು ಕೂಡಿಸ್ಕೊಳ್ಬೇಕು. ಕೂತು ಪೂರ್ವಾಭಿಮುಖ ಕೂತು ಪ್ರಾರ್ಥನೆ ಮಾಡ್ತಾ ಬಾಳೆಹಣ್ಣಿಗೆ ಹಾಲನ್ನ 3 ಸ್ಪೂನ್ ಹಾಲನ್ನ ಹಾಕಿ ಕೃಷ್ಣನಿಗೆ ತೋರಿಸಿ, ಆ ತೋರಿಸಿದಂತಹದ್ದನ್ನು ಸ್ವಾಮಿನ ಕೇಳ್ಕೋಬೇಕು. ಈ ಒಂದು ಮಧು ಪ್ರಸಾದದಲ್ಲಿ, ಅಂದರೆ ಈ ಒಂದು ಏನು ವಿಶೇಷವಾದಂತಹ ಬಾಳೆಹಣ್ಣು, ಹಾಲು, 1 ಸ್ಪೂನ್ ಜೇನುತುಪ್ಪ, ಈ ಜೇನುತುಪ್ಪ ಪ್ರಸಾದ, ಈ ಪ್ರಸಾದದಲ್ಲಿ ಒಂದು ನಮಗೆ ಬೇಕಾದಂತಹ ಪುತ್ರ ಸಂತಾನಕ್ಕೆ ಅಂದರೆ ಒಂದು ಪುತ್ರ ಕಾಮೇಷ್ಟಿಯಾಗಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಒಂದು ಗೋಪಾಲಕೃಷ್ಣ ವ್ರತ ಇದು. ಈ ವ್ರತಾನುಷ್ಠಾನ ನಾವು ಮಾಡ್ತಾ ಇದ್ದೀವಿ, ಶ್ರಮಬದ್ಧ ಕ್ರಮವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಈ ಒಂದು ಪ್ರಸಾದದಲ್ಲಿ ಗರ್ಭ ನಿಲ್ಲಲಿಕ್ಕೆ ಬೇಕಾದಂತಹ ಒಂದು ಪ್ರಸಾದನ ನೀನು ದಯಪಾಲಿಸಪ್ಪ ಅಂತ ಹೇಳಿ ಕೃಷ್ಣನ ಪ್ರಾರ್ಥನೆ ಮಾಡಿ, ಅನಂತರ ಈ ಬಾಳೆಹಣ್ಣು, ಹಾಲು, ಜೇನುತುಪ್ಪ ಇಬ್ಬರು ಸರಿಸಮಾನವಾಗಿ ಗಂಡ ಹೆಂಡತಿ ಇಬ್ಬರು ಪ್ರಸಾದ ತೆಗೆದುಕೊಳ್ಬೇಕು. ಪ್ರಸಾದ ತೆಗೆದುಕೊಂಡ ಮೇಲೆ ನೀವು ಹಾಲು, ಕಾಫಿ, ಟೀ, ಟಿಫನು ಏನು ಬೇಕಾದ್ರೂ ಮಾಡಿ. ಇದು ನಿಮಗೆ ಸಮಯ ಜಾಸ್ತಿ ತೆಗೆದುಕೊಳ್ಳೋದಿಲ್ಲ. ನೀವು ಮಾಡ್ತಕ್ಕಂಥದ್ದನ್ನು ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಕೃಷ್ಣನ ಧ್ಯಾನ ಮಾಡ್ತಕ್ಕಂಥದ್ದು, ಕೃಷ್ಣನ ಮೂಲ ಮಂತ್ರ ಅಥವಾ ಕೃಷ್ಣನಿಗೆ ಕೃಷ್ಣ ಅಂತ ಹೇಳ್ತಕ್ಕಂಥದ್ದು ಶ್ರೀಕೃಷ್ಣ ಅಥವಾ ಓಂ ನಮೋ ನಾರಾಯಣ, ಈ ಮಂತ್ರನೇ ಕನಿಷ್ಠ ಪಕ್ಷ 48 ದಿವಸ 48 ಸರ್ತಿ
48 ಬಾರಿ ನಾವು ಬೆಳಗ್ಗೆ ಅನುಷ್ಠಾನದಲ್ಲಿ ಹೇಳಿಕೊಂಡು ಪ್ರಸಾದವನ್ನು ತೆಗೆದುಕೊಂಡ್ರೆ ಈ ಪ್ರಕಾರವಾಗಿ 9 ದಿವಸ ಮಾಡಬೇಕು. ರಾತ್ರಿ ಮಲಗೋದಕ್ಕೂ ಮುಂಚಿತವಾಗಲೂ ಕೈಕಾಲು ತೊಳ್ಕೊಂಡು ದೇವ್ರ ಮೇಲೆ ಪ್ರಾರ್ಥನೆ ಮಾಡಿ ಇದೇ ಥರ ಹಾಲು, ಬಾಳೆಹಣ್ಣು, ಜೇನುತುಪ್ಪ ಭಗವಂತನಿಗೆ ತೋರಿಸಿ ನಿಮ್ಮ ಮನೆಯವರ ಕೈಲಿರ್ತಕ್ಕಂಥ ಬಾಳೆಹಣ್ಣು, ಹಾಲು, ಜೇನುತುಪ್ಪನ ಸರಿಸಮಾನವಾಗಿ ಇಬ್ಬರು ದಂಪತಿಗಳು ಪ್ರಸಾದ ತೆಗೆದುಕೊಂಡು ಅನಂತರ ಮಲಗಬೇಕು. ಈ ಹಣ್ಣು ಪ್ರಸಾದ ತೆಗೆದುಕೊಂಡ್ಮೇಲೆ ಬೇರೆ ಯಾವ ಆಹಾರ ತೆಗೆದುಕೊಳ್ಬಾರ್ದು. ಬೆಳಗ್ಗೆ ಮುಂಚಿತವಾಗಿ ಇದನ್ನ ಟಿಫನ್ ಮಾಡೋದಕ್ಕೂ ಮುಂಚಿತವಾಗಿ ಅದರ ಬದಲು ಈ ಪ್ರಸಾದ ತೆಗೆದುಕೊಳ್ಬೇಕು. ರಾತ್ರಿ ಊಟ ಆದ ನಂತರ ಈ ಪ್ರಸಾದ ತೆಗೆದುಕೊಂಡು ಅನಂತರ ನೀವು ಬೇರೆ ಏನು ಆಹಾರ ತಗೊಳ್ಬಾರ್ದು. ದಂಪತಿಗಳಿಬ್ಬರು ಮಲಗೋದಕ್ಕೆ ಹೊರಡಬೇಕು. ಈ ಪ್ರಕಾರವಾಗಿ 9 ದಿವಸ ಅನುಷ್ಠಾನ ಆಗಬೇಕು. 9 ದಿವಸ ಆದಮೇಲೆ 9ನೇ ದಿವಸನೇ ಕರೆಕ್ಟಾಗಿ 9 ದಿವಸ ಇವತ್ತಿಗೆ ಮುಗಿಯುತ್ತೆ. ಇವತ್ತನೇ ದಿವಸ ಗೋಪಾಲಕೃಷ್ಣ ವ್ರತ ಮಾಡ್ತಕ್ಕಂಥದ್ದು. ಅವತ್ತಿನ ದಿವಸ ಯಥಾ ಪ್ರಕಾರ ತಲೆಗೆ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಇಬ್ಬರು ದಂಪತಿಗಳು ಸ್ವಲ್ಪ ಹಸಿ ಹಾಲು ಹಾಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಮಕ್ಕಳನ್ನ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳನ್ನ 9 ಜನ ಮಕ್ಕಳನ್ನ ಮನೆಗೆ ಕರಿಬೇಕು. ಆ ಮಕ್ಕಳ ಸಮ್ಮುಖದಲ್ಲಿ ಮಕ್ಕಳನ್ನ ಮುಂದೆ ಕೂಡಿಸ್ಕೊಂಡು ಫಸ್ಟ್ ಗೋಪೂಜೆ ಮಾಡ್ಕೊಂಡು ಬರಬೇಕು. ಆಚೆ ಕಡೆ ಒಂದು ಹಸು ಮತ್ತು ಕರುನ್ನ ಮನೆಗೆ ಕರೆದು ದಂಪತಿಗಳಿಬ್ಬರು ಗೋಪೂಜೆ ಮಾಡಬೇಕು. ಬೆಳಗ್ಗೆ ಗೋಪೂಜೆ ಮಾಡಿ ಸಂತಾನ ಗೋಪಾಲಕೃಷ್ಣ ವ್ರತಾನುಷ್ಠಾನ ಅಂತಕ್ಕಂಥ ಬುಕ್ಕು ಸಾಕಷ್ಟು ಕಡೆ ಹಲವಾರು ಗ್ರಂಥಾಲಯಗಳಲ್ಲಿ ಹಲವಾರು ಕಡೆ ಬುಕ್ ಸ್ಟಾಲ್ಗಳಲ್ಲಿ ಸಿಗುತ್ತೆ ನಿಮಗೆ. ಇದಕ್ಕೆ ಸಂಬಂಧಪಡ್ತಕ್ಕಂಥ ಸಂತಾನ ಗೋಪಾಲಕೃಷ್ಣನಿಗೆ ಇರ್ತಕ್ಕಂಥ ಒಂದು ಅರ್ಚನೆ, ನೈವೇದ್ಯ ಮತ್ತು ಆ ಪೂಜಾನುಷ್ಠಾನ ಯಾವ ರೀತಿ ಮಾಡಬೇಕು ಅನ್ನೋದು ಅದು ಪೂರ್ತಿ ಸವಿಸ್ತಾರವಾಗಿ ನೀವು ಅದರಲ್ಲಿ ವಿಷಯ ಮುಟ್ಟಿಸಿರ್ತಾರೆ. ಅದನ್ನ ಒಂದು ಸತಿ ತಂದು ಕ್ರಮಬದ್ಧವಾಗಿ ಓದ್ಕೊಂಡು ದಂಪತಿಗಳಿಬ್ಬರು ಮಕ್ಕಳನ್ನ ಮುಂದೆ ಕೂಡಿಸ್ಕೊಂಡು ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಫಸ್ಟ್ ಗಣಪತಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಧರ್ಮಕ್ಕೆ ನಿಮ್ಮ ಒಂದು ಮನಸ್ಥಿತಿನ ತಿಳ್ಕೊಂಡು ನೀವು ಯಾವ ರೀತಿ ಅನುಷ್ಠಾನ ಬೇಕೋ ಆ ಪ್ರಕಾರವಾಗಿ ಮಾಡಿ. ಅನುಷ್ಠಾನದಲ್ಲಿ ಹೀಗೆ ಮಾಡಬೇಕು, ಇಷ್ಟಿಷ್ಟೇ ಮಾಡಬೇಕು, ಇಷ್ಟೇ ಖರ್ಚು ಮಾಡಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಆದರೆ ಅನುಷ್ಠಾನ ಮಾಡಿ ಅದರ ಫಲ ಸಿದ್ಧಿಸ್ಕೊಳ್ಳಿ. ನೀವು ಇದನ್ನು ಮಾಡೋದ್ರಿಂದ ಅತಿ ಶೀಘ್ರವಾಗಿ ಸಂತಾನ ಗರ್ಭದಲ್ಲಿರ್ತಕ್ಕಂಥ ದೋಷನೂ ದೂರ ಆಗುತ್ತೆ. ಜಾತಕದಲ್ಲಿರ್ತಕ್ಕಂಥ ಜಾತಕ ರೀತಿ ಏನಾದ್ರು ದೋಷಗಳಿದ್ರೆ ಆ ದೋಷಗಳು ದೂರ ಆಗುತ್ತೆ.